ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಾಜಿ ಶಾಸಕನ ವಿರುದ್ಧ ಅಕ್ರಮ ಸಂಬಂಧದ ಆರೋಪ. ಕೇಂದ್ರ ಸಚಿವ ಕುಮಾರಸ್ವಾಮಿ ಬಳಿ ಗೋಳಾಡಿದ ವ್ಯಕ್ತಿ. ಮಾಜಿ ಶಾಸಕನ ವಿರುದ್ಧ ಅಕ್ರಮ ಸಂಬಂಧದ ಆರೋಪ ಕೇಳಿ ಬಂದಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಬಳಿ ವ್ಯಕ್ತಿಯೊಬ್ಬರು ಗೋಳಾಡಿದ ಘಟನೆ ಇದು. ಮಂಡ್ಯದ ಜಿಲ್ಲಾ ಪಂಚಾಯತ್ ಬಳಿ ವ್ಯಕ್ತಿಯೊಬ್ಬರು ಗೋಳಾಡಿದ್ದಾರೆ. ಮಳವಳ್ಳಿಯ ಜೆಡಿಎಸ್ನ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ವಿರುದ್ಧ ಅಕ್ರಮ ಸಂಬಂಧದ ಆರೋಪ. ಆ ಆರೋಪದ ಹಿನ್ನೆಲೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಬಳಿ ವ್ಯಕ್ತಿಯೊಬ್ಬರು ಗೋಳಾಡಿದ್ದಾರೆ. ಮಂಡ್ಯದ ಜಿಲ್ಲಾ ಪಂಚಾಯತ್ ಬಳಿ ಆದಂತಹ ಘಟನೆ ಇದು. ಪ್ರಸನ್ನ ಕುಮಾರ್ ಎಂಬಾತನಿಂದ ಕುಮಾರಸ್ವಾಮಿಗೆ ದೂರು ಹೋಗಿದೆ. ನ್ಯಾಯ ಕೊಡಿಸುವಂತೆ ಎಚ್.ಡಿ. ಕುಮಾರಸ್ವಾಮಿ ಅವರ ಕಾಲಿಗೆ ಬಿದ್ದು ಗೋಳಾಡ್ಬಿಟ್ಟಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ಅನ್ನದಾನಿ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾರೆ ಹೀಗಂತ ದೂರು ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡ್ತೀನಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಭರವಸೆ ಕೊಟ್ಟಿರೋದು. ಮನೆ ಮಾಡಿಕೊಂಡು ನನಗೆ ಅನ್ಯಾಯ ಮಾಡಿದಾರಣ್ಣ. ಸತತವಾಗಿ ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ದೀನಿ ಅಣ್ಣ. ನಿಮ್ ಕಾಲ್ ಮುಗಿದ್ದೀನಿ ಅಣ್ಣ. ಕಾಲ್ ಮುಗಿದ್ರು ತಪ್ಪಿಲ್ಲ, ಕಾಲ್ ಮುಗಿದ್ರು ತಪ್ಪಿಲ್ಲ, ಕಾಲ್ ಮುಗಿದ್ರು ತಪ್ಪಿಲ್ಲ. ನನ್ನ ವೈಯಕ್ತಿಕ ಬದುಕಿನ ಜೊತೆ ಆಟ ಆಡ್ತಾ ಇದ್ದಾರೆ ಅಣ್ಣ. ಹಲವಾರು ಬಾರಿ ಈ ಸತಿ ಹೇಳ್ಕೊಂಡ್ರು ಕೇಳ್ಕೊಂಡ್ರು. ಈಗ ಆಕೆ ಜೊತೆ ಆಕೆ ಅಣ್ಣ ಒಂದ್ಸತಿ ಬಂದಿದ್ದೆ ಅಣ್ಣ. ನಾನು ನಮ್ಮ ತಾಯಿ ಮನೆಗೆ ಬಂದಿದ್ದೆ ಅಣ್ಣ. ನಾನು ನಮ್ಮ ತಾಯಿಗೆ ಮನೆಗೆ ಬಂದಿದ್ವಿ ಅಣ್ಣ. ಆದ್ರೆ ನೀವು ಸಿಕ್ಕಕ್ಕಾಗ್ಲಿಲ್ಲ ಅಣ್ಣ. ಆ ಸತಿ ಬಂದಿದ್ವಿ ಅಣ್ಣ. ದಯವಿಟ್ಟು ನ್ಯಾಯ ಕೊಡಿಸಿ ಅಣ್ಣ. ದಯವಿಟ್ಟು ನ್ಯಾಯ ಕೊಡಿಸಿ ಅಣ್ಣ. ದಯವಿಟ್ಟು ನ್ಯಾಯ ಕೊಡಿಸಿ ಅಣ್ಣ. ಸರಿ ಅಣ್ಣ, ದಯವಿಟ್ಟು ನ್ಯಾಯ ಕೊಡಿಸಿ ಅಣ್ಣ. ಬಡವ ಅಣ್ಣ, ಅಂದಾನಿ ಅವ್ರ ನಂಬರ್ 9448486599. ಈಕೆ ನಂಬರ್ 8722922689. ನನ್ನ ವೈಫ್ ನಂಬರ್. ಅಂದಾನಿ ಅವ್ರು ಹೇಳ್ತಾ ಇದ್ದಾರೆ ನನ್ನ ಹೈಲೈಟ್ ಮಾಡಿರೋದೆಲ್ಲ ಸರ್ ಆಗಿದೆ ತುಂಬ. ಮಿನಿಮಮ್ 40 ಮಿನಿಟ್ಸು 30 ಮಿನಿಟ್ಸು ನೈಟು. ಇದು ನಾನು ಇಲ್ದಿರೋ ಟೈಮಲ್ಲಿ ಏನು ಸರ್ ಅನ್ಕೋಬೇಕು? ನಾನೇನು ಅನ್ಕೋಬೇಕು? ಕೇಳಬಾರ್ದು, ಇದನ್ನು ಕೇಳಬಾರ್ದು. ನೀವು ಹೇಳಿ ಅಣ್ಣ, ಕೇಳಬಾರ್ದಾ? ಕೇಳಿದ್ದಕ್ಕೆ ನಮ್ಮ ಮೇಲೆ ಡಿಫಾರ್ಮೇಷನ್ ಕೇಸಾ? ಹಂಗಾರೆ ಮಾನಸ್ತ್ರ ಮಾಡೋ ಕೆಲಸನ ಇದು? ಡಿಫಾರ್ಮೇಷನ್ ಕೇಸ್ ಅಂದ್ರೇನು? ಮಾನ ನಷ್ಟ ಮೊಕದ್ದಮೆ. ಮಾನ ಮಾಡಿರೋರು ಬೇರೆಯವ್ರ ಹೆಂಡತಿ ಗಂಟೆಗಟ್ಟಲೆ ಫೋನ್ ಮಾಡ್ತಾರಾ? ಏನು ಸರ್ ನ್ಯಾಯ ಇದು? ಕಾರ್ ಫೋಟೋನು ತೋರಿಸ್ತೀನಿ ನೋಡಿ ಸರ್. ನೋಡಿ ಸರ್, ಅಪಾರ್ಟ್ಮೆಂಟ್ ಮುಂದೆ ಕಾರ್ ನಿಲ್ಲಿಸ್ಬಿಟ್ಟು ಒಳಗೋಗೋದು. ಹಿಂದಕ್ಕೆ ಹೋಗ್ಬಿಟ್ಟು ನಿಧಾನ ತೋರಿಸಿದ ಅಪಾರ್ಟ್ಮೆಂಟ್ ಒಳಗೋಗ್ಬಿಟ್ಟು ಕಾರ್ ನಿಲ್ಲಿಸ್ಬಿಟ್ಟು ಅಪಾರ್ಟ್ಮೆಂಟ್ಗೆ ಹೋಗೋದು. 100% ಅವ್ರದ್ದೇ ಸರ್. ಹಂಗೆಲ್ಲ ಮಾಡೋಕ್ಕಾಗಲ್ಲ ಸರ್. K01 MG 5732 ಇದು ಹಳೆ ಕಾರು. ಎಲ್ಲ ಬರ್ದಿದ್ದೀನಿ ಸರ್. ಒಬ್ಬರು ಶಾಸಕರ ಮೇಲೆ ಹಂಗೆಲ್ಲ ಸುಳ್ಳು ಹೇಳೋಕ್ಕಾಗಲ್ಲ ಸರ್. ನೋಡಿ ಸರ್, ಇದು ಅಪಾರ್ಟ್ಮೆಂಟ್ ಪಾರ್ಕಿಂಗಲ್ಲಿ ಆಚೆ ಕಡೆ ಅಂದಾನಿ ಅವ್ರ ಕಾರ್. ತೋರಿಸಿ, ಶೋ ಮಾಡಿ. K41 MC 7929. ಇರಿ ಸರ್, ಒಂದು ಸೆಕೆಂಡ್ ಇರಿ ಸರ್. 2 ನಿಮಿಷ ಇರಿ ಸರ್. ನಿಧಾನ ಮಾಡಿ. ನಾನು ಇದನ್ನು ಅಪೋಸ್ ಮಾಡಿದ್ದಕ್ಕೆ ನನ್ನ ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕೆ ಬಂದರು. ಏನು ಸರ್ ಇದು? ಈ ಥರ ಎಲ್ಲ ಆದರೆ ಹೆಂಗೆ ಸರ್ ಸಾಮಾನ್ಯ ಜನಗಳು ಬದುಕೋದು? ಇವ್ರನ್ನ ನಾವು ಒಪ್ಕೋಬೇಕಾ ಶಾಸಕರು ಅಂತ? ಪ್ರಶ್ನೆ ಮಾಡಬಾರ್ದಾ? ನಾವು ಪ್ರಶ್ನೆ ಮಾಡ್ತೀವಿ ಸರ್. ಪ್ರಶ್ನೆ ಮಾಡ್ಕೊಂಬಂದಿದ್ದೀನಿ ಸರ್. ಮುಂದೆ ಪ್ರಶ್ನೆ ಮಾಡ್ತೀನಿ ಸರ್. ಸರ್ ಅಂದರೆ ಏನಾಯಿತು ಅಂತಂದರೆ ನಾನು ಹೋಗಲಿಲ್ಲ. ನನಗೆ ಇಷ್ಟ ಆಗಲಿಲ್ಲ. ಕಾರಲ್ಲಿ ಕೂತಿದ್ದಾರೆ, ನಾನು ನೋಡಿದೆ ಆ ವ್ಯಕ್ತಿನೇ ಅಂತ. ನನಗೆ ಹೋಗೋಕ್ಕೆ ಇಷ್ಟ ಆಗಲಿಲ್ಲ. ಮೇ ಬಿ ಹೋಗಿದ್ದಿದ್ರೆ ಏನಾರು ಮಾಡಿರೋರು. ಬಟ್ ನನಗೆ ಅದು ಬೇಕಾಗಿಲ್ಲ. ಕಾರ್ ಹತ್ತಿದ್ರೆ ಮರ್ಯಾದೆ ಹೋಯ್ತಲ್ಲ ನಾನು ಯಾಕೆ ಸರ್ ಅವ್ರ ಕಾರಲ್ಲ ಕೂತ್ಕೋಬೇಕು? ಮೂಲತಃ ಮಳವಳ್ಳಿಯವನು ನಾನು. ಕುಮಾರಣ್ಣ ಅವ್ರಿಗೆ ನಾನು ಮನವಿ ಕೊಟ್ಟಿದ್ದೇನು ಅಂದರೆ, ಮಳವಳ್ಳಿ ಮಾಜಿ ಶಾಸಕರಾದಂಥ ಡಾಕ್ಟರ್ ಕೆ ಅನ್ನದಾನಿಯವರು ಹಾಗೂ ನಾನು ಮದುವೆ ಆದಂಥ ಹುಡುಗಿ ವಿದ್ಯಾಲಕ್ಷ್ಮಿಗೂ ಅಕ್ರಮ ಸಂಬಂಧ ಇತ್ತು ಸರ್. ಅದರ ವಿಚಾರವಾಗಿ ಕುಮಾರಣ್ಣ ಅವ್ರ ಹತ್ರ ಮನವಿ ಮಾಡಿಕೊಂಡು ನನಗಾಗಿರೋ ಕಷ್ಟದ ಬಗ್ಗೆ ಪರಿಹಾರ ಕೊಟ್ಟು ದಯವಿಟ್ಟು ನನಗೊಂದು ನ್ಯಾಯ ಕೊಡಿಸಿ ಅಂತ ಕುಮಾರಣ್ಣ ಅವ್ರನ್ನ ಕೇಳ್ಕೊಂಡು ಬಂದು ಮನವಿ ಕೊಟ್ಟಿದ್ದೀನಿ ಸರ್.
10 ವರ್ಷದಿಂದ ನಾವು ಆಕೆ ಜೊತೆ ಅಕ್ರಮ ಸಂಬಂಧ ಇತ್ತು ಸರ್. ನಾನು ಹಲವಾರು ಸತಿ ಬೇಡ್ಕೊಂಡು ಕೇಳಿಕೊಂಡು ಕೈ ಮುಕ್ಕೊಂಡ್ರು ನನಗೆ ಇದುವರೆಗೂ ನನಗೆ ಡೈವರ್ಸ್ ಕೊಟ್ಟಿಲ್ಲ ಸರ್. ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಒಂದು ಡೈವರ್ಸು, ಕಾನೂನು ರೀತಿಯಿಂದ ಡೈವರ್ಸು, ಒಂದು ಮಗು ನೋಡೋದಕ್ಕೆ ನನಗೆ ಪರ್ಮಿಷನ್ನು ಕಾನೂನು ರೀತಿಯಿಂದ ನಾನು ಕೇಳಿದೆ ವಿನಃ ಬೇರೆ ಯಾವುದೇ ರೀತಿಯಾದಂಥ ಇಲ್ಲ ಸರ್. ಹೇಳಿ ಸರ್, ಇದು ಅಕ್ರಮನ? ಇದು ಮಾಡ್ತಾರೆ ಒಬ್ಬ ಜನಪ್ರತಿನಿಧಿ ಮಾಡ್ತಾರೋ ದೌರ್ಜನ್ಯ ಅಲ್ವಾ ಇದು? ಇದ್ರ ವಿಚಾರವಾಗಿ ನಾವು ಕುಮಾರಣ್ಣವರು ಕೊಡಕ್ಕೆ ಬಂದ್ವಿ ಸರ್ ಮನವಿನ. ಕುಮಾರಣ್ಣವರು ಕೊಟ್ಟಿದ್ದೀವಿ. ಕುಮಾರಣ್ಣ ನಾನು ಮಾತಾಡ್ತೀನಿ, ಇಲ್ಲೇ ಇರೋ ಅಂತ ಹೇಳಿದ್ದಾರೆ. ವೆಯ್ಟ್ ಮಾಡ್ತಾ ಇದ್ದೀನಿ ಸರ್. ಸಾಕ್ಷಿಗಳಿದೆ ಸರ್, ಕೆಲವು ಸಾಕ್ಷಿಗಳಿದೆ ಸರ್, ಬಟ್ ಅದನ್ನು ಪಬ್ಲಿಕಲ್ಲಿ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ಸರ್. ಇಲ್ಲಿ ಈ ಕಂಪಾರ್ಟ್ಮೆಂಟಲ್ಲಿ ಮಾಡೋಕ್ಕಾಗಲ್ಲ ಸರ್. ಸಾಕ್ಷಿ ಇದೆ ಸರ್, ಪ್ರಶ್ನೆ ಮಾಡೋಂಥ ಸಾಕ್ಷಿ ನನ್ನ ಹತ್ರ ಇದೆ ಸರ್. ಸಾಕ್ಷಿ ಇದ್ದೇನೆ ನಾನು ಆಚೆ ಬಂದಿದ್ದೀನಿ ಸರ್. ಈ ಕೇಳ್ಬೋದು, ಹಲವಾರು ಜನ ಕೇಳ್ಬೋದು, ಇಷ್ಟು ದಿವಸ ಎಲ್ಲೋಗಿದ್ದಪ್ಪ ಅಂತ. ಅದಕ್ಕೆ ನಾನು ಉತ್ತರ ಏನು ಅಂತಂದೆ, ಒಬ್ಬ MLA ಅವ್ರ ಜೊತೆ ನಾವು ಆಡಬೇಕು ಅಂದರೆ ಒಬ್ಬ ಕಾಮನ್ ಮ್ಯಾನು ನನ್ನಂಥ ವ್ಯಕ್ತಿ, ಇಟ್ ವಿಲ್ ಟೇಕ್ ಟೈಮ್. ಹೌದು, ಯಾಕಂದರೆ ಸಾಕ್ಷಿಗಳು ಕೇಳ್ತಾರಲ್ಲ, ಆ ಸಾಕ್ಷಿಗಳನ್ನ ಸಂಪಾದನೆ ಮಾಡೋಕ್ಕೆ, ಆ ಸಾಕ್ಷಿ ನಾನು ತಗೊಳ್ಳೋದಕ್ಕೆ ಕೆಲವೊಂದು ಸಮಯ ಬೇಕಾಯಿತು. ಸಾಕ್ಷಿ ನಾನು ಒದಗಿಸ್ತೀನಿ. ಈಗ ನಾನು ಅದನ್ನು ವಿಚಾರವನ್ನು ಮಾತಾಡಿದ್ದಕ್ಕೆ, ಮಳವಳ್ಳಿಯಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮಾತಾಡಿದ್ದಕ್ಕೆ ನನ್ನ ಮೇಲೆ ಡಿಫಾರ್ಮೇಷನ್ ಕೇಸ್ ಹಾಕಿದ್ದಾರೆ. 2 ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ ಅಂದಾನಿಯವರು. ಹಲಗೂರಲ್ಲೊಂದು, ಬೆಳಕೋಡಿಯಲ್ಲೊಂದು, ಬೆಂಗಳೂರಲ್ಲಿ ಡಿಫಾರ್ಮೇಷನ್ ಕೇಸ್ ಹಾಕಿದ್ದಾರೆ. ಡಿಫಾರ್ಮೇಷನ್ ಕೇಸ್ ಹಾಕ್ಬಿಟ್ಟು, ಡಿಫಾರ್ಮೇಷನ್ ಅಂದ್ರೆ ಏನು ಸರ್? ಮಾನನಷ್ಟ ಮೊಕದ್ದಮೆ. ನಮ್ಮ ಹೆಂಡತಿ ಜೊತೆ ಫೋನಲ್ಲಿ ಮಾತಾಡ್ಬೋದಾ? 1 ದಿನ, 2 ದಿನ, 1 ತಿಂಗಳು, 2 ತಿಂಗಳು, 3 ತಿಂಗಳು, 6 ತಿಂಗಳು, ವರ್ಷಾನುಗಟ್ಲೆಯಿಂದ ಫೋನಲ್ಲಿ ಮಾತಾಡ್ಬೋದು. ಒಬ್ಬರು ಶಾಸಕರು ಬೆಂಗಳೂರಲ್ಲಿ ನನ್ನ ಮನೇಲಿರೋ ನನ್ನ ಹೆಂಡತಿ ಜೊತೆ ನಾನು ಇಲ್ಲದೇ ಇರೋ ಟೈಮಲ್ಲಿ ಹಲವಾರು ರೀತಿ ಸಾಕ್ಷಿಗಳಿದೆ, ಕೊಡ್ತೀನಿ. ಅದು ಕಾಲ್ ಡೀಟೇಲ್ಸ್ ಇದೆ ನನ್ನ ಹತ್ರ, ಕೊಡ್ತೀನಿ. ಪ್ರಶ್ನೆ ಮಾಡ್ಬೋದು. ಯಾಕೆ ಸರ್ ಅದನ್ನು ಕೇಳಿದ್ದಕ್ಕೆ ನನ್ನ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕೆ ನೋಡಿದ್ರು. ನಾನು ಅದಕ್ಕೆಲ್ಲ ಆಗಲ್ಲ ಅಂತಂದೆ, ಅದಕ್ಕೆಲ್ಲ ನಾನು ಒಪ್ಪೋದಿಲ್ಲ ಅಂತಂದೆ. ದುಡ್ಡಿಗೇನಕ್ಕೆ ಒಪ್ಕೋಬೇಕು? ನಮ್ಮನ್ನು ನಾವು ಮಾಡ್ಕೋಬೇಕಾ? ಇವ್ರು ಮಾಡಿರೋ ಅನಾಚಾರಕ್ಕೆ ನಾನು ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಹಲವಾರು ಬರ್ಸಲ್ಲಿ ನನಗೆ ಫೋನ್ಗಳು, ಥ್ರೆಟ್ನಿಂಗ್ ಕಾಲ್ಸು, ಮೆಸೇಜ್ಗಳು. ಹೌದು ಸರ್, ಅಂದಾನಿ ಅಂದರೆ ಅವ್ರ ಮುಖಾಂತರ ಒಬ್ರು ಇದ್ದಾರೆ, ದೊಡ್ಡಬೋಳ್ಳಿ ಸದಾ ಅಂತಿದ್ದಾರೆ. ವೀರಶೈವ ಲಿಂಗಾಯತರ ಅಧ್ಯಕ್ಷರು ದೊಡ್ಡಬೋಳ್ಳಿ ಸದಾ ಅಂತಿದ್ದಾರೆ. ಅವರೇ ಇದಕ್ಕೆ ಮೀಡಿಯೇಟರ್. ಅವರು ಮೂಲತಃ ಮಳವಳ್ಳಿಯವ್ರು. ನಾನು ಕುಮಾರಣ್ಣ. ಅಂದಾನಿ ಅವ್ರ ನಂಬರ್ 94484865. ದೂರುದಾರನ ಮಾತುಗಳನ್ನು ನೀವು ಕೇಳಿಸ್ಕೊಳ್ತಾ ಇದ್ರಿ. ಅನೇಕ ವರ್ಷಗಳಿಂದ ಇಂಥದ್ದೊಂದು ಅಕ್ರಮ ಸಂಬಂಧ ನಡೀತಾ ಇದೆ. ನನ್ನನ್ನು ಹಣ ಕೊಟ್ಟು ಖರೀದಿ ಮಾಡಿಕೊಳ್ಳೋಕೆ ಪ್ರಯತ್ನವನ್ನು ಪಟ್ಟರು. ಒಬ್ಬ ಶಾಸಕರ ವಿರುದ್ಧ ಹೋರಾಡೋದಕ್ಕೆ ಕೆಲವೊಂದಿಷ್ಟು ಸಾಕ್ಷ್ಯಗಳು ಬೇಕಾಗಿತ್ತು. ಆ ಸಾಕ್ಷ್ಯಗಳನ್ನು ಕಲೆ ಹಾಕೋದಕ್ಕೆ ನನಗೆ ಸಮಯ ಬೇಕಾಗಿತ್ತು ಅಂತ. ವಿಪರ್ಯಾಸ ಅಂತ ಹೇಳಿದರೆ, ಈ ಪ್ರಕರಣದಲ್ಲಿ ಅವರು ಕೆಲವೊಂದಿಷ್ಟು ಸಾಕ್ಷ್ಯಗಳನ್ನು ಇಟ್ಕೊಂಡು ಮಾತನಾಡಿದಂತೆ ಕಾಣಿಸ್ತಾ ಇದೆ. ಅವರ ಕಾರು ಬಂದಿರೋದು, ಅವುಗಳ ಚಿತ್ರಗಳನ್ನು ಇಟ್ಕೊಂಡಿರೋದು. ನನ್ನ ಬಳಿ ಕಾಲ್ ರೆಕಾರ್ಡ್ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರ ಬಳಿ ಯಾಕೆ ಬಂದರು? ಈ ಪ್ರಶ್ನೆ ಸಹಜವಾಗಿ ಬರುತ್ತೆ. ಪೊಲೀಸರ ಕಡೆ ಹೋಗಬೇಕಾಗಿತ್ತು, ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಮಾಡಬೇಕಾಗಿತ್ತು. ನನ್ನ ಹೆಂಡತಿಯ ಜೊತೆಗೆ ಇವರು ಅಕ್ರಮ ಸಂಬಂಧವನ್ನು ಇಟ್ಕೊಂಡಿದ್ದಾರೆ, ಇಂಥ ಪ್ರಶ್ನೆಗಳು ಸಹಜವಾಗಿ ಬರುತ್ತೆ. ಕುಮಾರಸ್ವಾಮಿ ಅವರ JDSನಿಂದ ಗೆದ್ದು ಆಯ್ಕೆಯಾಗಿದ್ದವರು ಮಳವಳ್ಳಿಯ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ. ಹೀಗಾಗಿ ನಿಮ್ಮ ಪಕ್ಷದ ಶಾಸಕರಾಗಿರೋದ್ರಿಂದ ನನಗೊಂದು ನ್ಯಾಯ ಕೊಡಿಸಿ ಅಂತ ಇವರ ಬೇಡಿಕೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಾರಾ ಪ್ರಸನ್ನ. ಫೋನ್ ಸಂಪರ್ಕದಲ್ಲಿದ್ದಾರೆ. ಲಾರಾ ಪ್ರಸನ್ನ, ಈ ವ್ಯಕ್ತಿಯ ಆರೋಪ ಏನು? ಪ್ರಮುಖವಾಗಿರುವಂತಹ ಪ್ರಶ್ನೆ, ಈ ಅಕ್ರಮ ಸಂಬಂಧದಲ್ಲಿ ಕುಮಾರಸ್ವಾಮಿ ಕಡೆ ಯಾಕೆ ಬಂದ್ರಿ ಇವರು? ಹೌದು ಪ್ರವೀಣ್, ಮಾಜಿ ಶಾಸಕರ ವಿರುದ್ಧ ಈಗ ಅಕ್ರಮ ಸಂಬಂಧದ ಆರೋಪವನ್ನ ಕೂಡ ಮಾಡ್ತಾ ಇರುವಂತದ್ದು. ಕೇಂದ್ರ ಸಚಿವ ಕುಮಾರಸ್ವಾಮಿ ಬಳಿ ಈಗ ಗೋಳಾಡಿದ ವ್ಯಕ್ತಿಯನ್ನ ಕೂಡ ಈಗ ನೋಡ್ಬೋದಾಗಿರುವಂತದ್ದು. ಮಂಡ್ಯದ ಜಿಲ್ಲಾ ಪಂಚಾಯತ್ ಬಳಿ ಈ ರೀತಿಯಾದಂತ ಒಂದು ಘಟನೆ ಕೂಡ ನಡೆದಿರುವಂತದ್ದು. ಏನೋ ದಿಶಾ ಸಭೆಗೆ ಆಗ್ರಹಿಸ್ತಾ ಇದ್ದಂತ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರ ಬಳಿ ಮಳವಳ್ಳಿ ಶಾಸಕ ಏನೋ ಒಂದು ಅಂದಾನಿ ಇರ್ತಾರೆ, ಅಂದಾನಿ ವಿರುದ್ಧ ಒಂದು ಆರೋಪವನ್ನ ಕೂಡ ಆ ಪ್ರಸನ್ನ ಕುಮಾರ್ ಎಂಬ ವ್ಯಕ್ತಿ ಮಾಡಿರುವಂತದ್ದು. ಕುಮಾರಸ್ವಾಮಿಗೆ ದೂರನ್ನು ಕೂಡ ನೀಡಿರುವಂತದ್ದು. ನನಗೆ ನ್ಯಾಯ ಕೊಡಿಸಿ ಅಂತೇಳಿ ಕೂಡ ಕುಮಾರಸ್ವಾಮಿ ಕಾಲಿಗೆ ಬಿದ್ದು ಗೋಳಾಟವನ್ನ ಕೂಡ ಮಾಡಿರುವಂತದ್ದು. ಪತ್ನಿ ವಿಜಯಲಕ್ಷ್ಮಿ ಜೊತೆ ಮಾಜಿ ಶಾಸಕ ಅಂದಾನಿ ಅಕ್ರಮ ಸಂಬಂಧವನ್ನ ಹೊಂದಿದ್ದಾನೆ ಅನ್ನೋ ಆರೋಪವನ್ನ ಕೂಡ ಸ್ವತಃ ಈಗ ಖಂಡನೆ ಮಾಡಿರುವಂತದ್ದು. ದಿಶಾ ಸಭೆ ಬಳಿಕ ಏನು ಒಂದು ಏನ್ ಪ್ರಸನ್ನ ಕುಮಾರ್ ಅವರ ಮನವಿಯನ್ನ ಸ್ವೀಕರಿಸಿದಂತ ಕುಮಾರಸ್ವಾಮಿ ಒಂದು ಭರವಸೆಯನ್ನ ಕೂಡ ನೀಡಿರುವಂತದ್ದು. ದಿಶಾ ಸಭೆ ಮುಗಿದ ಬಳಿಕ ನಾನು ನಿಮ್ಮ ಬಳಿ ಮಾತನಾಡ್ತೀನಿ ಅನ್ನುವಂತ ಮಾತನ್ನ ಕೂಡ ಕುಮಾರಸ್ವಾಮಿ ಈಗ ಭರವಸೆಯನ್ನ ಕೂಡ ನೀಡಿರುವಂತದ್ದು. ಓಕೆ ಲಾರಾ ಪ್ರಸನ್ನ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. 94486599 ಈಕೆ ನಂಬರ್ 8722922689 ನನ್ನ ವೈಫ್ ನಂಬರ್.